ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಹಾಗೂ 9 ಎಳೆ ದಾರ ತೊಗೊಂಡಿದ್ದೀನಿ. ದಾರ ಸ್ವಲ್ಪ ತೆಳ್ಳಗಿರೋದ್ರಿಂದ ನಾನು 9 ಎಳೆ ತೊಗೊಂಡಿದ್ದೀನಿ. ದಾರ ದಪ್ಪ ಇದ್ದರೆ ನೀವು 6 ಎಳೆನೇ ತೊಗೊಳ್ಳಿ. ಈಗ ಸೀರೆದು ರೈಟ್ ಸೈಡ್ ಎಂಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ರೀತಿ ದಾರನ ಇಟ್ಕೊಂಡ್ಬಿಟ್ಟು ಸೂಜನ್ನು ಹಾಕಿ ಈ ರೀತಿ ತೆಗೆದ್ಬಿಟ್ಟು ಒಂದು ನಾಟ್ ಹಾಕೋಬೇಕು. ನಂತರ ಅದ್ರ ಪಕ್ಕದಲ್ಲಿ ನಾನು ಇನ್ನೊಂದು ನಾಟನ್ನು ಹಾಕೋತೀನಿ ಸೆಕ್ಯೂರ್ ಆಗಿರಲಿ ಅಂತ, ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೆ ಡಬಲ್ ನಾಟ್ನ ಹಾಕ್ಕೊಳ್ಳಿ. ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೂ ನೀವು ಮೊದಲಿಗೆ ಡಬಲ್ ನಾಟ್ನ ಹಾಕ್ಕೊಂಬಿಡಿ. ಟೈಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಡಬಲ್ ನಾಟ್ ಆದ ನಂತರ ನಾನಿಲ್ಲಿ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಆ್ಯಂಡ್ 5 ಚೈನ್. 5 ಚೈನನ್ನು ನಾನಿಲ್ಲಿ ಮೊದಲಿಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಕುಚ್ಚು ಕಟ್ಕೊಳ್ಳೋಕ್ಕೆ ಜಾಗ ಬೇಕಲ್ವ. ಅದಕ್ಕೆ ನಾನಿಲ್ಲಿ 5 ಚೈನನ್ನು ಹಾಕಿ ನಂತರ ಅದನ್ನು ಸೀರೆಗೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಹಿಡ್ಕೊಂಡ್ಬಿಟ್ಟು ನೀಟಾಗಿ ಮತ್ತೆ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಸೂಜಿನ ಮೇಲೆ 2 ದಾರ ಆಗುತ್ತೆ, ಮತ್ತು ದಾರನ ಸುತ್ಕೊಂಡ್ಬಿಟ್ಟು 2ರಿಂದ ಪಾಸ್ ಮಾಡಿದ್ರೆ ಸೀರೆಗೆ ಸೆಕ್ಯೂರಾಗಿ ಲಾಕ್ ಆಗುತ್ತೆ. ನಂತರ ಈಗ ಇದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ನಂತರ ಈಗ ನಾವು ಡಿಸೈನ್ನ ಹಾಕ್ತಾ ಹೋಗಬೇಕು. ಸೂಜನ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ನೀಟಾಗಿ ಇಲ್ಲಿ ಒಂದು 2 ಡಬಲ್ ಕ್ರೋಶಾ ಆಗೋ ಜಾಗ ಬಿಟ್ಬಿಟ್ಟು ಸೀರೆಗೆ ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕು. ಈಗ ಸೂಜನ್ ಮೇಲೆ 3 ದಾರ ಬಂದಿರುತ್ತೆ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ತೆಗಿಬೇಕು. ಈ ರೀತಿ ಡಬಲ್ ಕ್ರೋಶಾ ಹಾಕ್ಕೊಂಡ ನಂತರ 2 ಚೈನನ್ನು ಹಾಕಬೇಕು. 2 ಚೈನನ್ನು ಹಾಕಿಬಿಟ್ಟು ದಾರನ ಹೊರಗಡೆ ಎಳ್ಕೊಳ್ಳಿ. ಇದಕ್ಕೆ ನಾನು ರೌಂಡ್ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ಬೀಡನ್ನ ಇಲ್ಲಿ ದಾರದಲ್ಲಿ ಹಾಕೋಬೇಕು. ಈ ರೀತಿ ಸೂಜನ್ ಸಹಾಯದಿಂದ ದಾರನ ಎಳೆದ್ಬಿಟ್ಟು ಅದಕ್ಕೆ ಬೀಡನ್ನ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ ನಂತರ ಇಲ್ಲಿ ಯಾವುದೇ ರೀತಿ ಬೀಡ್ ಲಾಕ್ನ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಸೂಜನ್ಗೆ ದಾರ ಸುತ್ತಕೊಂಡು ಇಲ್ಲೇನು ಗ್ಯಾಪ್ ಕ್ರಿಯೇಟ್ ಆಗಿರುತ್ತಲ್ಲ, ಗ್ಯಾಪು, ಆ ಗ್ಯಾಪಿಂದ ಹಾಕಿ ದಾರನ ಎಳ್ಕೊಂಡ್ಬಿಟ್ಟು ಸೂಜನ್ ಮೇಲೆ 3 ದಾರ ಆಗುತ್ತೆ, 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ನ ಹಾಕ್ತಾ ಹೋಗಬೇಕು. ನೋಡಿ, ಈ ರೀತಿ ಸೂಜನ್ ಮೇಲೆ ದಾರ ತಗೊಂಡು ಆ ಗ್ಯಾಪಿಂದ ಸೂಜನ್ನ ಪಾಸ್ ಮಾಡಿ ದಾರನ ಎಳ್ಕೊಂಡ್ಬಿಟ್ಟು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಸಿಂಪಲ್ ಇದೆ. ಫಸ್ಟ್ ಟೈಮ್ ಹಾಕೋರು ಕೂಡ ಈ ಡಿಸೈನ್ನ ಹಾಕೋಬಹುದು. ತುಂಬ ಈಸಿಯಾಗಿ 1 ಅವರಲ್ಲೆಲ್ಲ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ, ಈ ರೀತಿ ಪಾಸ್ ಮಾಡಿ ಎಳೆಯೋದಷ್ಟೇ. ಸೂಜನ್ ಮೇಲೆ ದಾರ ಸುತ್ಕೊಳ್ಳೋದು, ಆ ಗ್ಯಾಪಲ್ಲಿ ಸೂಜನ್ನ ಪಾಸ್ ಮಾಡಿ ದಾರನ ಎಳ್ಕೊಂಡ್ಬಿಟ್ಟು ಆಗ ಸೂಜನ್ ಮೇಲೆ 3 ದಾರ ಆಗುತ್ತೆ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಓಕೆನಾ? ಈ ರೀತಿ ನಾನಿಲ್ಲಿ ಅಷ್ಟು 6 ಡಬಲ್ ಕ್ರೋಶೆಟ್ಸ್ನ ಹಾಕೋತಾ ಇದ್ದೀನಿ. 6 ಕಂಬಗಳನ್ನು ಹಾಕೋಬೇಕು, ಕರೆಕ್ಟ್ ಆಗುತ್ತೆ. ನೀವು ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ, ಕಡಿಮೆನೂ ಮಾಡೋಕ್ಕೆ ಹೋಗಬೇಡಿ. ಕಡಿಮೆ ಆದರೆ ತುಂಬ ಗ್ಯಾಪ್ ಅನಿಸುತ್ತೆ. ಕರೆಕ್ಟಾಗಿ 6 ಕೂತ್ಕೊಳ್ಳುತ್ತೆ. 6 ಕ್ರೋಶೆಟ್ಸ್ನ ಹಾಕ್ಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಡಿಸೈನು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಡಿಮೆ ಟೈಮಲ್ಲೇ ಹಾಕ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಬಂತು ಡಿಸೈನು. ಈ ರೀತಿ ಹಾಕ್ಕೊಂಡ್ಬಿಟ್ಟು ನಂತರ ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನಾವು ನೀಟಾಗಿ ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡ ನಂತರ ಮತ್ತೆ ನಾನಿಲ್ಲಿ ಸೂಜನ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಒಂದು 2 ಕ್ರೋಶೆಟ್ಸ್ ಆಗೋಟ್ಟು ಜಾಗ ಬಿಟ್ಬಿಟ್ಟು 2 ಡಬಲ್ ಕ್ರೋಶೆ ಆಗೋ ಜಾಗ ಬಿಟ್ಟು ಮತ್ತೆ ಅಲ್ಲಿ ಸೀರೆಗೆ ನಾವು ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ದೂರ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸಮೀಪನೇ ಇರಲಿ. ಈಗ ಮತ್ತೆ 2ರಲ್ಲಿ ಒಂದು, 2ರಲ್ಲಿ ಒಂದು, ಮತ್ತು ಈಗ 2 ಚೈನನ್ನು ಸೇರಿಸ್ಬೇಕು. 2 ಚೈನನ್ನು ಹಾಕಿಬಿಟ್ಟು ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ, ರೌಂಡ್ ಬೀಡು. ಇದೇ ಥರ ಬೀಡನ್ನ ಯೂಸ್ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ತುಂಬ ದಪ್ಪ ಬೀಡ್ ಯೂಸ್ ಮಾಡಿದ್ರೆ ಡಿಸೈನ್ದು ಶೇಪ್ ಕೆಟ್ಟೋಗುತ್ತೆ. ಈ ರೀತಿ ಚಿಕ್ಕ ಬೀಡನ್ನ ಯಾವುದೇ ಕಾರಣಕ್ಕೂ ಬೀಡ್ ಲಾಕ್ ಮಾಡೋಕ್ಕೆ ಹೋಗಬೇಡಿ. ದಾರನ ಸುತ್ಕೊಂಡ್ಬಿಟ್ಟು ಈ ರೀತಿ ಎಳ್ಕೊಂಡು ಸೂಜನ್ ಮೇಲೆ 3 ದಾರ ಬರುತ್ತೆ, 2ರಲ್ಲಿ ಒಂದು ಸತಿ,
ಎರಡರಲ್ಲಿ ಒಂದು ಸತಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೊಸ ಹೊಸ ಡಿಸೈನ್ ಹಾಗೂ ಹೊಸ ಹೊಸ ಕುಕಿಂಗ್ ರೆಸಿಪೀಸೊಂದಿಗೆ ನಾನು ಮತ್ತೆ ಬರ್ತೀನಿ. ನೀವು ಕಮೆಂಟ್ ಹಾಕೋದ್ರಿಂದ ಮತ್ತೆ ನಾವು ಹೊಸ ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಅದಕ್ಕೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ರೀತಿ ನೀಟಾಗಿ ಎಳ್ಕೊಂಡ್ಬಿಟ್ಟು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಆ ಗ್ಯಾಪಲ್ಲಿ ಪಾಸ್ ಮಾಡಿ ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇದೇ ರೀತಿ ನಾವು ನಿಮಗೆ ಕುಚ್ಚು ಕಟ್ಟೋದು ಬೇಡ ಅನಿಸಿದ್ರೆ ಫುಲ್ ಸ್ಯಾರಿಗೂ ನೀವು ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇಲ್ಲ ನಮಗೆ ಕುಚ್ಚು ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಹಾಕಿ ಒಂದು ಗ್ಯಾಪು, ಒಂದು ಹಾಕಿ ಒಂದು ಗ್ಯಾಪ್ ಬಿಟ್ಕೊಳ್ಳಿ. ಇಲ್ಲ ನಂಗೆ ಕುಚ್ಚು ಸ್ವಲ್ಪನೇ ಸಾಕು ಅನಿಸಿದ್ರೆ ಈ ರೀತಿ 2 ಆದಮೇಲೆ ಅಥವಾ 3 ಆದಮೇಲೆ ಕುಚ್ಚನ್ನು ಹಾಕೋಬೋದು. ನಾನಿಲ್ಲಿ 3 ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಹಾಕೊಳ್ಳೋಕ್ಕೆ ಜಾಗ ಬಿಟ್ಕೋತಿದ್ದೀನಿ. ನೋಡಿ, ಈ ರೀತಿ 2 ಹಾಕಿದ್ದೀನಿ. ಈಗ 3ನೇದು ಹಾಕ್ತಾಯಿದ್ದೀನಿ. ಈ ರೀತಿ 3 ಡಿಸೈನ್ನ ಮಾಡ್ಕೊಂಡ್ಬಿಟ್ಟು ನಾನು ಕುಚ್ಚು ಕಟ್ಟೋಕ್ಕೆ ಸ್ಪೇಸ್ ಬಿಟ್ಕೋತೀನಿ. ಈ ರೀತಿ ಸೂಜನ್ ಮೇಲೆ ದಾರ ಸುತ್ಕೊಳ್ಳಿ. ಸ್ಲ್ಯಾಂಟಾಗಿ ಇಟ್ಕೊಂಡ್ಬಿಟ್ಟು ಒಂದು 2 ಡಬಲ್ ಕ್ರೋಶೆ ಆಗೋಷ್ಟು ಸ್ಪೇಸ್ನ ಬಿಟ್ಬಿಟ್ಟು ಈ ರೀತಿ ಎಳ್ಕೊಂಡು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇದಾದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಡಿಸೈನ್ದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. 2 ಚೈನನ್ನು ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ನೀಟಾಗಿ ಬೀಡನ್ನ ಹಾಕ್ಕೊಂಡು ಮತ್ತೆ ಸೂಜನ್ ಮೇಲೆ ದಾರನ ಸುತ್ತಕೊಂಡು ಆ ಗ್ಯಾಪ್ ಇರುತ್ತಲ್ಲ, ಗ್ಯಾಪಲ್ಲಿ ನಾವು ಸೂಜನ್ನ ಪಾಸ್ ಮಾಡಿ ದಾರನ ಎಳ್ಕೊಂಡು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ ಹಾಕ್ಕೊಳ್ಳಿ. ಇದೇ ರೀತಿ 6 ಕಂಬಗಳನ್ನು ಹಾಕ್ಕೊಳ್ಳಿ. Imaginary picture. Usually it's something that moves. ಈ ರೀತಿ ಹಾಕೊಂಡ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಕ್ನ ಮಾಡಿಕೊಂಡು ನಿಮಗೆ ಕುಚ್ಚು ಕಟ್ಟೋದು ಬೇಡ ಅನಿಸಿದ್ರೆ ಇದೇ ಡಿಸೈನ ಕಂಟಿನ್ಯೂ ಮಾಡಿ. ನಾನಿಲ್ಲಿ 3 ಸತಿ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಈಗ ಮತ್ತೆ ಇಲ್ಲಿ ನಾನು 5 ಚೈನನ್ನು ಹಾಕೋತಿದ್ದೀನಿ. 5 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ನ ಮಾಡ್ಕೋಬೇಕು. ಯಾಕಂದರೆ ಕುಚ್ಚು ಕಟ್ಟೋಕ್ಕೆ ಸ್ಪೇಸ್ ಬೇಕಲ್ವ, ಅದಕ್ಕೆ ನಾನಿಲ್ಲಿ 5 ಚೈನನ್ನು ಹಾಕ್ಕೊಂಬಿಟ್ಟು ಸೀರೆಗೆ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮಾಡಿಕೊಂಡು ಮತ್ತೆ ಸೇಮ್ ಮೊದಲೇ ಏನು ಡಿಸೈನ್ ಹಾಕಿದ್ವಲ್ಲ ಅದೇ ಸೇಮ್ ಈಗ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. ದಾರನ ಸುತ್ಕೊಂಡ್ಬಿಟ್ಟು ಸ್ಲ್ಯಾಂಟಾಗಿ ಇಟ್ಕೊಂಡು 2 ಡಬಲ್ ಕ್ರೋಶೆ ಆಗುವಷ್ಟು ಸ್ಪೇಸ್ನ ಬಿಟ್ಬಿಟ್ಟು ಎರಡರಲ್ಲಿ ಒಂದು ಸತಿ ಮತ್ತು ಎರಡರಲ್ಲಿ ಒಂದು ಸತಿ ಪಾಸ್ ಮಾಡೋದು. ಇದಾದಮೇಲೆ ಕಂಪಲ್ಸರಿ 2 ಚೈನನ್ನು ಹಾಕ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 2 ಚೈನನ್ನು ಹಾಕ್ಕೊಂಡು ಮತ್ತೆ ಇಲ್ಲಿ ನಾನು ಬೀಡನ್ನ ಸೇರಿಸ್ಕೋತೀನಿ. ರೌಂಡ್ ಬೀಡನ್ನ, ಸ್ಮಾಲ್ ರೌಂಡ್ ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡಿದೆ ಮತ್ತು ದಾರನ ಸುತ್ತಕೊಂಡು ಡಬಲ್ ಕ್ರೋಶೆಟ್ಸ್ನ ಹಾಕ್ತಾ ಹೋಗೋದು. ಗ್ಯಾಪಲ್ಲಿ ಒಟ್ಟು 6 ಡಬಲ್ ಕ್ರೋಶೆಟ್ಸ್ನ ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದೇ ಪ್ರೊಸೀಜರ್ನ ನಾವು ಸೀರೆದು ಇನ್ನೊಂದು ಎಂಡ್ ಬರೋವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಡಿಸೈನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಹಾಕಿರೋ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ
ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಿ. It helps the speaker lead his audience into the scene he describes by creating an imaginary picture. Usually it's something that moves. So then, why? ನೋಡಿ ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ಹಾಕಿದ್ದೀನಿ. ನೋಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ಸಿಂಪಲ್ಲಾಗಿ ಇದೆ ಡಿಸೈನು. ಕಾಟನ್ ಸೀರೆಗಳೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ನಾನಿಲ್ಲಿ 60 ಎಳೆ ದಾರನ ಮಾಡಿಟ್ಕೊಂಡಿದ್ದೀನಿ. ಇದೇನು ಗ್ಯಾಪ್ ಬಿಟ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಈ 60 ಎಳೆ ದಾರನ ಈ ರೀತಿ ಸೇರಿಸ್ಬಿಟ್ಟು ಜರಿ ಥ್ರೆಡ್ನ ಯೂಸ್ ಮಾಡಿ ನಾನಿಲ್ಲಿ ನಾಟ್ನ ಹಾಕೋತಾ ಇದ್ದೀನಿ. ಈ ರೀತಿ ಸುತ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಈ ಸೂಜಿನ ಚುಚ್ಚಿ ಕೆಳಗಡೆಯಿಂದ ಎಳೆದ್ಬಿಟ್ರೆ ನೀಟಾಗಿ ಟೈಟಾಗಿ ಸೆಕ್ಯೂರ್ ಆಗುತ್ತೆ. ಆಮೇಲೆ ನೋಡ್ಕೊಳ್ಳಿ, ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದೇ ರೀತಿ ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿರ್ತೀವೋ ಆ ಎಲ್ಲ ಗ್ಯಾಪ್ಗಳಿಗೆ ಕೂಡ ನೀವು ಒಂದೇ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಡಬಲ್ ಕಲರ್ ಬೇಕು ಅನಿಸಿದರೆ ನೀವು ಡಬಲ್ ಕಲರ್ ಕೂಡ ಕುಚ್ಚನ್ನ ಕಟ್ಕೋಬೋದು. ನಾನಿಲ್ಲಿ ಸಿಂಗಲ್ ಕಲರ್ನ ಬಳಸ್ತಾ ಇದ್ದೀನಿ. ಸೀರೆ ಒಳಗಡೆ ಏನಿದೆ ಆ ಕಲರಿಂದ ವರ್ಕ್ನ ಹಾಕ್ಕೊಂಡು ಸೀರೆ ಬಾರ್ಡರ್ ಏನಿದೆ ಆ ಬಾರ್ಡರ್ ಕಲರ್ದು ನಾನು ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ನೋಡಿ ಇದೇ ರೀತಿ ಎಲ್ಲ ಗ್ಯಾಪ್ಗಳಿಗೂ ನಾವು ಈ ರೀತಿ ಕುಚ್ಚನ್ನ ಕಟ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲಾಗಿ ಹಾಕೋಬೋದು. ಡಿಸೈನ್ ಹೇಗೆ ಬಂದಿತ್ತು ಅಂತ ನನಗೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡೋರು. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.